ಶ್ರೀರಾಮ ಸಮರ್ಥ ಜೂನ್ 4. ಪರಮಾರ್ಥದಲ್ಲಿ ಅಭಿಮಾನವು ಅಡ್ಡ ಬರುತ್ತದೆ. ಶಾಸ್ತ್ರಗಳಲ್ಲಿ ಈ ಲೋಕ ಹಾಗೂ ಪರಲೋಕಗಳನ್ನು ಹೇಗೆ ಸಾಧಿಸಬೇಕೆಂಬ ವಿಷಯವನ್ನು ಸ್ಪಷ್ಟವಾಗಿ ಹೇಳಿರುತ್ತಾರೆ. ಆದರೆ ನಾವು ಪ್ರಪಂಚವನ್ನು ಕಟ್ಟುನಿಟ್ಟಾಗಿ ಹಾಗೂ ಪರಮಾರ್ಥವನ್ನು ಅವಕಾಶಕ್ಕನುಸಾರ ಮಾಡುವುದೆಂದು ತಿಳಿಯುತ್ತೇವೆ. ಈ ಎರಡೂ ವಿಷಯಗಳಲ್ಲಿ ಅನುಭವಿಯ ಸಹವಾಸ ಮಾಡಬೇಕಾಗುತ್ತದೆ. ಪರಲೋಕ ಸಾಧಿಸಿಕೊಡುವವರಿಗೆ ಸದ್ಗುರುಗಳೆನ್ನುತ್ತಾರೆ. ಯಾವ ಮನುಷ್ಯನು ತನಗೆ ತಿಳಿಯುವುದಿಲ್ಲವೆಂಬುದನ್ನು ಒಪ್ಪುತ್ತಾನೋ ಅವನಿಗೆ ಸದ್ಗುರುಗಳ ಕಡೆಗೆ ಹೋಗುವ ದಾರಿಯು ಪ್ರಶಸ್ತವಾಗಿರುತ್ತದೆ. ನಾವು ಭಗವಂತನಿಗೆ ಶರಣು ಹೋಗುವುದಿಲ್ಲ, ಏಕೆಂದರೆ ನಮ್ಮ ಅಭಿಮಾನವೇ ಈ ಶರಣು ಹೋಗುವುದಕ್ಕೆ ಅಡ್ಡ ಬರುತ್ತದೆ. ಆದರೆ ನಾವು ವ್ಯವಹಾರದಲ್ಲಿ ಮಾತ್ರ ಅಭಿಮಾನ ಬಿಟ್ಟು ಯಾರಿಗೆ ಏನು ತಿಳಿದಿರುತ್ತದೆಯೋ ಅದನ್ನು ತಿಳಿದುಕೊಳ್ಳಲು ಅವರ ಕಡೆಗೆ ಹೋಗುತ್ತೇವೆ. ಈ ಲೋಕವು ಅನುಭವದ್ದು ಹಾಗೂ ಪರಲೋಕವು ಅನುಮಾನದ್ದೆಂದು ನಾವು ತಿಳಿಯುತ್ತೇವೆ. ಆದರೆ ಈ ಲೋಕದ ಅನುಭವವು ದುಃಖಮಯವಾಗಿದ್ದರೂ ನಾವು ಅದನ್ನು ಬಿಡುವುದಿಲ್ಲ. ಅಂದ ಮೇಲೆ ಪರಮಾರ್ಥದ ಅನುಭವವಿಲ್ಲ, ಆದ್ದರಿಂದ ನಾನು ಅದನ್ನು ಮಾಡುವುದಿಲ್ಲವೆಂದು ಹೇಳುವುದು ಧೂರ್ತತನದ ಲಕ್ಷಣವಾಗಲಿಲ್ಲವೇ? ಕೆಲವು ಜನರು ನಾವು ಪ್ರಪಂಚದಲ್ಲಿ ಪಾಪ ಮಾಡುವುದಿಲ್ಲ, ಅಂದ ಮೇಲೆ ಪರಮಾರ್ಥ ಇದಕ್ಕಿಂತ ಹೆಚ್ಚಿಗೆ ಏನು ಇರುತ್ತದೆ ಎಂದು ಕೇಳುತ್ತಾರೆ. ಪ್ರಪಂಚವು ಅಚ್ಚುಕಟ್ಟಾಗಿದ್ದರೂ ಅದರಲ್ಲಿ ಅಭಿಮಾನವಿದ್ದರೆ ಅದು ಪರಮಾರ್ಥವಾಗುವುದಿಲ್ಲ. ರಾಮ್ ಕರ್ತ ಅನ್ನದ ಹೊರತು, ಅಂದರೆ ಅಭಿಮಾನ ಬಿಡದ ಹೊರತು ಪರಮಾರ್ಥ ಸಾಧಿಸುವುದಿಲ್ಲ. ನಾನು ದೇಹಧಾರಿ ಅನ್ನುವುದರಿಂದ ಅಭಿಮಾನ ಬಂದಿತು. ದೇಹ ಬುದ್ಧಿಗೆ ವಾಸನೆಯು ಕಾರಣವಾಗಿರುತ್ತದೆ. ವಾಸನೆ ಎಲ್ಲದಕ್ಕೂ ಮೂಲವಾಗಿರುತ್ತದೆ. ನನ್ನ ಜನ್ಮವೇ ವಾಸನೆಯಲ್ಲಿ ಆಗಿರುತ್ತದೆ. ಅಂದ ಮೇಲೆ ಅದನ್ನು ದೂರ ಸರಿಸಿದರೆ ನಾನು ಹೇಗೆ ಬದುಕಿರಬಲ್ಲೆ ಎಂದು ಅನಿಸುತ್ತದೆ. ಯಾರು ಈ ವಾಸನೆಯನ್ನು ಕೊಲ್ಲುವರೋ ಅವರೇ ಪರಮಾರ್ಥಕ್ಕೆ ಯೋಗ್ಯರಾಗಿರುತ್ತಾರೆ. ಅಂತ್ಯ ಸಮಯದಲ್ಲಿ ಎಂಥ ಮತಿಯೋ ಅಂಥ ಗತಿಯಾಗುತ್ತದೆ. ಇದೆಲ್ಲ ಕೇವಲ ಜ್ಞಾನದ ವಿಷಯವಾಯಿತು. ಆದರೆ ಇದರ ಅನುಭವ ಪಡೆದುಕೊಳ್ಳಬೇಕು. ಹೆಂಡತಿ ಮಕ್ಕಳ ಪೀಡೆ ಬಹಳವಾಯಿತು. ಮನಸ್ಸು ಏಕಾಗ್ರವಾಗುವುದಿಲ್ಲ. ಆದ್ದರಿಂದ ಸಾಧು ಆದನು, ಮಠ ಕಟ್ಟಿದನು, ಜನರು ಬರತೊಡಗಿದರು. ಅವರಿಗೆ ಊಟಕ್ಕೆ ಹಾಕುವುದಕ್ಕಾಗಿ ಭಿಕ್ಷೆ ಬೇಡತೊಡಗಿದನು. ಆದರೆ ಭಗವಂತನೇ ಎಲ್ಲರಿಗೂ ತಿನ್ನಲು ಹಾಕುತ್ತಾನೆಂಬುದನ್ನು ಮರೆತು ಬಿಟ್ಟನು. ಮಾಳಿಗೆ ಸೋರತೊಡಗಿತೆಂದು ಅದನ್ನು ಸರಿ ಮಾಡತೊಡಗುವ ಚಿಂತೆ ಮಾಡತೊಡಗಿದನು. ಅಂದ ಮೇಲೆ ಇದಕ್ಕಿಂತಲೂ ಮನೆ ಮಾರಿನಿಂದ ಆಗುವ ಹಾನಿ ಏನು? ಈ ರೀತಿ ಸಾಧು ಆಗುವುದಕ್ಕಿಂತಲೂ ಪ್ರಪಂಚದಲ್ಲಿರುವುದರಿಂದ ಆಗುವ ಕೆಳಕೇನು? ಸ್ವಲ್ಪದರಲ್ಲಿ ಹೇಳುವುದಾದರೆ, ಯಾರು ಪರಮಾರ್ಥವನ್ನು ಸರಿಯಾಗಿ ತಿಳಿದುಕೊಂಡು ಅದರ ಆಚರಣೆ ಮಾಡುತ್ತಾರೋ ಅವರಿಗೆ ಅದು ಬೇಗನೆ ಸಾಧಿಸುತ್ತದೆ. ಆ ಮನುಷ್ಯನಿಗೆ ಪ್ರಪಂಚ ಬಿಟ್ಟು ಹೋಗಬೇಕಾದ ಕಾರಣವೇ ಉಳಿಯುವುದಿಲ್ಲ. ಜಗತ್ತಿನಲ್ಲಿಯ ನಮ್ಮ ಸಮಾಧಾನ ಹಾಗೂ ಅಸಮಾಧಾನಗಳು ನಾವು ಜಗತ್ತಿನ ಕಡೆಗೆ ನೋಡುವ ವೃತ್ತಿಯನ್ನವಲಂಬಿಸಿರುತ್ತವೆ. ಪರಮಾರ್ಥದಲ್ಲಿ ಮಹತ್ವವು ಹೊರಗಿನ ಐಶ್ವರ್ಯಕ್ಕೆ ಎಷ್ಟು ಇರುತ್ತದೆ ಎಂಬುದಕ್ಕಿಂತ ವೃತ್ತಿಗಳು ಸ್ಥಿರವಾಗುವುದಕ್ಕೆ ಇರುತ್ತದೆ. ಭಗವಂತನ ಅಖಂಡ ಅನುಸಂಧಾನವೇ ವೃತ್ತಿಗಳು ಸ್ಥಿರವಾಗುವುದಕ್ಕೆ ಏಕಮೇವ ಉಪಾಯವಾಗಿರುತ್ತವೆ. ಇಂದಿನ ಮುಖ್ಯ ವಿಚಾರ, ಪರಮಾರ್ಥಕ್ಕೆ ಯಾವುದೇ ಪರಿಸ್ಥಿತಿ ನಡೆಯುತ್ತದೆ, ಆದರೆ ನಮ್ಮ ವೃತ್ತಿಗಳು ಮಾತ್ರ ಸ್ಥಿರವಾಗಿರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.